ಅರಕಲಗೂಡು ತಾಲೂಕಿನ ಚಿಕ್ಕಬೊಮ್ಮನಹಳ್ಳಿ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಮಾರ್ಚ್ 12ರಿಂದ 14ರ ತನಕ ಅದ್ದೂರಿಯಾಗಿ ಜರುಗಲಿದೆ ಎಂದು ಶ್ರೀ ಶಂಭುನಾಥ ಸ್ವಾಮೀಜಿ ಅವರು ತಿಳಿಸಿದರು. ಮಾರ್ಚ್ 12ರಂದು ಧರ್ಮಧ್ವಜ ಸ್ಥಾಪನೆ, ಮಾರ್ಚ್ 13ರ ಸಂಜೆ 4:30ಕ್ಕೆ ಶ್ರೀ ರಂಗನಾಥ ಸ್ವಾಮಿ ರಥೋತ್ಸವ ಜರುಗಲಿದೆ. ಇದಾದ ಬಳಿಕ ಪರಮಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನು ಗ್ರಾಮಸ್ಥರು ಮಹಿಳೆಯರ ಕುಂಭ ಕಳಸಗಳೊಂದಿಗೆ ಪಲ್ಲಕ್ಕಿ ಉತ್ಸವದೊಂದಿಗೆ ಭವ್ಯ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ಕರೆತರಲಾಗುವುದು. ಈ ಸಂದರ್ಭದಲ್ಲಿ ವಿವಿಧ ಮಠಾಧೀಶರು, ಗಣ್ಯರು ಉಪಸ್ಥಿತರಿರುವರು. ದೇವರಿಗೆ ಪೂಜೆ ಸಲ್ಲಿಸಿದ ಬಳಿಕ ಬೃಹತ್ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪೂಜ್ಯ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿದ್ದಾರೆ. ಕ್ಷೇತ್ರದ ಶಾಸಕರು, ಮಠದ ಭಕ್ತರಾದ ಎ. ಮಂಜು, ಮಾಜಿ ಶಾಸಕರಾದ ಎ.ಟಿ. ರಾಮಸ್ವಾಮಿ ಸೇರಿದಂತೆ ಇತರೆ ಭಕ್ತ ಗಣ್ಯರು ಭಾಗವಹಿಸುವರು. ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಪ್ರಗತಿಪರ ರೈತರಾದ ಎಂ.ಸಿ. ರಂಗಸ್ವಾಮಿಯವರು, ಗುಂಡುರಾಜು ಅವರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ. ಈ 3 ದಿನ ನಡೆಯುವ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಚಿಕ್ಕಬೊಮ್ಮನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳು, ಅರಕಲಗೂಡು, ಕೊಣನೂರು, ರಾಮನಾಥಪುರ ಭಾಗಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕೆಂದು ಅವರು ತಿಳಿಸಿದರು. ಮಹಾಸ್ವಾಮಿಯವರು ಕೂಡ ಈ ಸಂದರ್ಭದಲ್ಲಿ ಈ ಒಂದು ನಮ್ಮ ಚಿಕ್ಕಬೊಮ್ಮನಹಳ್ಳಿ ಜಾತ್ರೆಯ ನಿಮಿತ್ತವಾಗಿ ನಮ್ಮ ಕೊಣನೂರು, ರಾಮನಾಥಪುರ, ಅರಕಲಗೂಡು ತಾಲೂಕಿನ ಪತ್ರಿಕಾ ಸನ್ಮಿತರಿಗೆ ಒಂದು ಸುದ್ದಿಯನ್ನು ತಿಳಿಸಲಿಕ್ಕೋಸ್ಕರ ಈ ಪತ್ರಿಕಾ ಗೋಷ್ಠಿಯನ್ನು ಏರ್ಪಡಿಸಿ ಶ್ರೀಮಠದ ಪರವಾಗಿ ನಿಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತಾ, ನಿಮ್ಮೆಲ್ಲರೂ ತಿಳಿದಿರುವ ಹಾಗೆ ಇತಿಹಾಸ ಇರುವಂತಹ ಪ್ರಾಚೀನ ಪರಂಪರೆಯಲ್ಲಿ ರಂಗನಾಥ ಸ್ವಾಮಿ ಕ್ಷೇತ್ರ, ಆದಿಶಕ್ತಿ ಮೆಳಿಯಮ್ಮ ತಾಯಿ ಕ್ಷೇತ್ರ, ಹಲವಾರು ದೇವತೆಗಳು ವಾಸವಾಗಿರುವಂತಹ ಈ ಚಿಕ್ಕಬೊಮ್ಮನಹಳ್ಳಿಯಲ್ಲಿ ಅನೇಕ ಧಾರ್ಮಿಕ ನೆಲೆಗೊಂಡಿರುವಂತಹ ಈ ಒಂದು ಧಾರ್ಮಿಕ ಸಂಸ್ಥೆಯನ್ನು ಹರಗುರು ಚರಮೂರ್ತಿಗಳ ಹಿಂದಿನ ಅನೇಕ ಸದ್ಗುರುಗಳು ಈ ಒಂದು ಮಠದ ಪೀಠಾಧ್ಯಕ್ಷರಾಗಿ ಧಾರ್ಮಿಕ, ಸಾಂಸ್ಕೃತಿಕವಾಗಿ ತನ್ನದೇ ಆದಂತಹ ಭಕ್ತಿ ಮಾರ್ಗದಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂತಹ ಈ ಮಠದ ಇತಿಹಾಸ. ಕೊನೆಯದಾಗಿ ನಮ್ಮ ಪರಮಪೂಜ್ಯ ಸದ್ಗುರು ರಾಮಯ್ಯ ಪರದೇಶ ಮಹಾಸ್ವಾಮೀಜಿಯವರು ಕಂಡಂಥ ಕನಸು ಈ ಚಿಕ್ಕಬೊಮ್ಮನಹಳ್ಳಿ ಗ್ರಾಮಸ್ಥರು ಮತ್ತು ನಮ್ಮ ರಾಮನಾಥಪುರ, ಕೊಣನೂರು ಸುತ್ತಮುತ್ತಲಿನ ಅನೇಕ ಪಂಚಾಯಿತಿಗಳು ಈ ಒಂದು ಮಠದ ಸಾಮೀಪ್ಯಕ್ಕೆ ಬಂದು ಅವರ ಆಶೀರ್ವಾದ ಪಡ್ಕೊಂಡು ಪ್ರತಿ ವರ್ಷವೂ ಕೂಡ ಮನೆ ಮನೆಗೆ ಭಿಕ್ಷೆ ಮಾಡುವಂಥ ಒಂದು ಕೈಂಕರ್ಯವನ್ನು ರಾಮಯ್ಯ ಸ್ವಾಮಿಯವರು ಇಟ್ಕೊಂಡಿದ್ರು. ಈಗಿನ ನಮ್ಮೆಲ್ಲ ಸದ್ಭಕ್ತರು ಅದೇ ವಾಡಿಕೆಯನ್ನು ಇಟ್ಕೊಂಡು ಚಿಕ್ಕಬೊಮ್ಮನಹಳ್ಳಿ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ನಿಮಿತ್ತ ಪ್ರತಿ ಹಳ್ಳಿಗೆ ಹೋಗಿ, ಗ್ರಾಮಗಳಿಗೆ ಹೋಗಿ ಅವ್ರು ಕೊಡುವಂಥ ದವಸ ಧಾನ್ಯದ ಭಿಕ್ಷದ ರೂಪದಲ್ಲಿ ನಾವು ತಗೊಂಡು ಬಂದು ಇಲ್ಲಿಗೆ ಶ್ರೀಮಠದ ಒಂದು ದಾಸೋಹಕ್ಕೆ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ಗ್ರಾಮದ ಸಹಕಾರದಿಂದ ಜಾತ್ರೆ ವರ್ಷ ಭಾಳ ವಿಶೇಷವಾಗಿ ಸಂಪನ್ನಗೊಳ್ತಾ ಇದೆ. ಈ ವರ್ಷ 12ನೇ ತಾರೀಕು ಧರ್ಮಧ್ವಜ ಸ್ಥಾಪನೆ, ಮಹಾಗಣಪತಿ ಪೂಜೆಯನ್ನು ಪ್ರಾರಂಭ ಮಾಡಿ ನಿರ್ವಿಘ್ನವಾಗಿ ಜಾತ್ರೆ ಪ್ರಾರಂಭ ಆಗಲಿ ಅಂತೇಳಿ ಗೋಧೂಳಿ ಲಗ್ನದಲ್ಲಿ 12ನೇ ತಾರೀಕು ಸಂಜೆ ಧರ್ಮಧ್ವಜಾರೋಹಣವನ್ನು ನೆರವೇರಿಸಿ 13ನೇ ತಾರೀಕು ಮಹಾಸ್ವಾಮಿಗೆ ಹೋಮ, ಹವನ, ಪುಣ್ಯಾಹ ಎಲ್ಲ ಮಾಡಿಕೊಂಡು ಅಭಿಷೇಕಾದಿಗಳನ್ನ ಮಾಡಿ, ಅಲಂಕಾರಗಳನ್ನು ಮಾಡಿ, ಮಹಾಮಂಗಳಾರತಿಯನ್ನು ಮಾಡಿ, ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಮಾಡಿ ಸಂಜೆ ಸರಿಯಾದ 4:30ಕ್ಕೆ ರಂಗನಾಥ ಸ್ವಾಮಿ ರಥೋತ್ಸವವನ್ನು ಅನೇಕ ವರ್ಷಗಳಿಂದ ಕದಲಿಚ್ಛೇದನ ಮಾಡೋ ಪ್ರಯುಕ್ತ ಅದನ್ನು ಪ್ರಾರಂಭಗೊಳಿಸ್ತೀವಿ. ಅದಾದಮೇಲೆ ಈಗಿನ ಜಗದ್ಗುರುಗಳಾದಂತಹ ಪರಮಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲ ಮಹಾಸ್ವಾಮಿಯವರು 7:30ಕ್ಕೆ ಸರಿಯಾಗಿ ಗ್ರಾಮಕ್ಕೆ, ನಮ್ಮ ಗ್ರಾಮದ ದ್ವಾರಕ್ಕೆ ಬಂದು ಅಲ್ಲಿಂದ ಗ್ರಾಮಸ್ಥರು ಎಲ್ಲ ಶ್ರದ್ಧೆಯ ತಾಯಿಂದಿರು, ಪ್ರೀತಿಯ ಮಕ್ಕಳು ಕುಂಭಮೇಳದೊಂದಿಗೆ ಅನೇಕ ಕಳಸಗಳನ್ನ ಹೊತ್ಕೊಂಡು ಸ್ವಾಮೀಜಿಯವ್ರನ್ನ ಬರಮಾಡ್ಕೊಂಡು ಮುತ್ತಿನ ಪಲ್ಲಕ್ಕಿ ಉತ್ಸವ, ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಒಂದು ಪ್ರತಿಮೆಯನ್ನು ಈಗಿನ ಜಗದ್ಗುರುಗಳನ್ನ ಮತ್ತು ನಿರ್ಮಲ ಸ್ವಾಮೀಜಿಯನ್ನು ಮೆರವಣಿಗೆ ಮಾಡಿಕೊಂಡು ಇಲ್ಲಿಗೆ ಬಂದು ಮೂಲ ರಂಗನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಮಹಾಮಂಗಳಾರತಿಯನ್ನು ಮಾಡಿ, ಪ್ರತಿ ವರ್ಷದ ಈ ವರ್ಷ ಕೂಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಮಹಾಸ್ವಾಮೀಜಿಯವರು ದರ್ಶನ ಆಶೀರ್ವಾದ ಭಕ್ತರನ್ನೆಲ್ಲ ಕುರಿತು ಆಶೀರ್ವಾದಗಳನ್ನ ಮಾಡ್ತಾರೆ. ಅದೇ ರೀತಿ ಪ್ರಕಾರ ನಮ್ಮ ಮಠದ ಭಕ್ತರಾದಂತಹ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಮಾಜಿ ಶಾಸಕರುಗಳು, ಅನೇಕ ಶ್ರೀಮಠದ ಭಕ್ತರು, ಹಿರಿಯರು, ಎಲ್ಲ ಗ್ರಾಮಸ್ಥರು
ಶ್ರೀಮಠದ ಎಲ್ಲ ಸದ್ಭಕ್ತರು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನವನ್ನು ಮಾಡಿ ಸಾಧನೆ ಮಾಡಿದಂಥ ಅನೇಕ ಪ್ರತಿ ವರ್ಷವೂ ಕೂಡ ಸನ್ಮಾನ ಒಂದು ಶ್ರೀಮಠದ ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷವೂ ಕೂಡ ಅನೇಕ ಹಿರಿಯರಿಗೆ ಸಾಧನೆ ಮಾಡಿದಂಥವ್ರಿಗೆ ನಾವು ಇಲ್ಲಿ ಕಾರ್ಯಕ್ರಮದ ಪ್ರಯುಕ್ತ ಆಶೀರ್ವಾದವನ್ನು ಮಾಡ್ತಾರೆ. ಈ ವರ್ಷ ವಿಶೇಷವಾಗಿ ನಮ್ಮ ಜಿಲ್ಲೆಯಿಂದ ಯಾರು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿತ್ತು ಅವ್ರನ್ನೂ ಕೂಡ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರ ಆಶೀರ್ವಾದದಿಂದ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಇದೆಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಸದ್ಭಕ್ತರು ಅನೇಕ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ತಾರೆ. ಅವ್ರು ಬಂದಂಥ ಸಂದರ್ಭದಲ್ಲಿ ಭಾಳ ವ್ಯವಸ್ಥಿತವಾಗಿ ಪ್ರಸಾದ ವ್ಯವಸ್ಥೆಯನ್ನು ಶ್ರೀಮಠದ ಪರವಾಗಿ ಗ್ರಾಮದ ಪರವಾಗಿ ಮಠ ಮತ್ತು ಗ್ರಾಮ ಎಲ್ಲ ಒಟ್ಟಿಗೆ ಸೇರಿಕೊಂಡು ಈ ಜಾತ್ರೆಯನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನಾವೆಲ್ಲ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಒಂದು ಆಚರಣೆ ಪ್ರಯುಕ್ತ ನಮ್ಮೆಲ್ಲ ಪತ್ರಿಕಾ ಸನ್ನಿಹಿತರು ಹೆಚ್ಚಿನ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ನಿಮ್ಮದೇ ಆದಂಥ ಶ್ರದ್ಧೆಯಿಂದ ಭಕ್ತಿಯಿಂದ ಭಾವನೆಯಿಂದ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ದೇ ಇರ್ತದೆ. ಈ ವರ್ಷವೂ ಕೂಡ ಅದೇ ರೀತಿ ಕೂಡ ಸಹಕಾರ ಇರಲಿ. ನೀವು ಕೂಡ ಜಾತ್ರೆಗೆ ಬನ್ನಿ. ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದ ರಂಗನಾಥ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ನಾವು ನೀವೆಲ್ಲ ಧನ್ಯರಾಗೋಣ ಅಂತ ಈ ಸಂದರ್ಭ ಬೆಳೀತಾ